ರಾಜ್ಯ ಸರ್ಕಾರದಲ್ಲಿ ಸಂಪುಟ ಏನು ವಿಸ್ತರಣೆ ಆಗಬೇಕಿತ್ತು ಆ ಒಂದು ಜಟಾಪಟಿಯ ಮಧ್ಯೆ ಸದ್ಯ ಮತ್ತೊಂದು ವಿವಾದ ಉಟ್ಕೊಂಡಿರುವಂಥದ್ದು. ಸಂಪುಟ ವಿಸ್ತರಣೆ ಏನೋ ಆಯಿತು ಅನ್ನೋಷ್ಟರಲ್ಲಿ ಸದ್ಯ ಕೆಲವೊಂದಿಷ್ಟು ಅಸಮಾಧಾನಿತರು ಇದ್ದಾರೆ. ಅಸಮಾಧಾನಿತರ ಜೊತೆಗೆ ಕೆಲವೊಂದು ಸಮುದಾಯಕ್ಕೆ ಏನೊಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ನೋವನ್ನು ತೋಡ್ಕೊಳ್ಳಿಕ್ಕೆ ಸಮುದಾಯದವರು ಇದ್ದಾರೆ. ಸದ್ಯ ಇವತ್ತು ನಾವು ನೋಡ್ತಿರ್ಬೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನು ವತಿಯಿಂದ ಏನೊಂದು ಬ್ರಾಹ್ಮಣರಿಗೆ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಸಚಿವ ಸಂಪುಟದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿರೋ ಬ್ರಾಹ್ಮಣ ಸಮುದಾಯದ ವತಿಯಿಂದ ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಕೂಗುಗಳು ಬರ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಜನರಿಗೆ ಸಮುದಾಯವಾರು ಒಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ಸಚಿವ ಸ್ಥಾನ ನೀಡುವುದರಲ್ಲಿ ನಮಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನು ಸಾಕಷ್ಟು ಜನ ಇಲ್ಲಿ ನೂರಾರು ಜನ ಒಂದು ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿರೋದು. ಯಾಕಂದರೆ ಏನು ಸಮುದಾಯವಾರು ನೋಡಿದಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ನಮಗೆ ಅನ್ಯಾಯ ಆಗಿದೆ. ನಾವು ಈ ಹಿಂದಿನಿಂದಲೂ ಕೂಡ ನಾವು ಸಮುದಾಯವಾರು ನೋಡಿದಾಗ ಸಾಕಷ್ಟು ನಾವು ನಮ್ಮ ಸಮುದಾಯದ ನಾಯಕರು ಕೂಡ ಏನು ಆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ನಮಗೀಗ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಬ್ರಾಹ್ಮಣ ಏನು ಸಮುದಾಯದವರು ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸದ್ಯ ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಏನು ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ಆಗ್ರಹವನ್ನು ಮಾಡ್ತಿರೋದೇನು ಅಂದರೆ ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಿರುವಂಥದ್ದು ಬ್ರಾಹ್ಮಣ ಮಹಾಸಭಾ ವತಿಯಿಂದ. ಸದ್ಯ ಇಷ್ಟೆಲ್ಲ ಆದರೂ ಕೂಡ ಎಲ್ಲೂ ಸರ್ಕಾರ ಒಂದು ಕಡೆ ಯಾವುದೋ ಒಂದು ಸಮುದಾಯವಾರು ನೋಡಿದಂತಹ ಸಂದರ್ಭದಲ್ಲಿ ಸಮುದಾಯವಾರು ಏನಾದರೂ ಯಾರಿಗಾದರೂ ಒಂದು ಏನು ಅಸಮಾಧಾನ ಹುಟ್ಟಾಕುವಂತೆ ಮಾಡಿದೆ. ಅದ್ರ ಜೊತೆಗೆ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಹಿರಿಯ ಸಮುದಾಯದ ಅಂದರೆ ಏನು ಒಂದು ಗುರುತಿಸ್ಕೊಂಡಿರೋ ಸಮುದಾಯದ ನಾಯಕರಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಏನೊಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಕೂಗುಗಳು ಬರ್ತಾ ಇದೆ. ಇನ್ನೊಂದು ಕೂಗಿನಿಗೆ ಏನು ಪರಿಹಾರ ಕೊಡುತ್ತೆ ಸದ್ಯ ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಆಗುತ್ತೆ, ಈ ಒಂದು ಸಚಿವ ಸ್ಥಾನ ಅದಕ್ಕೆ ಏನಾದರೂ ಸಂಪುಟ ಈಗ ಆಲ್ರೆಡಿ ವಿಸ್ತರಣೆ ಆಗಿರೋವಂಥದ್ದು. ಈ ಒಂದು ಸಂಪುಟ ವಿಸ್ತರಣೆ ಜೊತೆಗೆ ಏನು ಈ ಹಿಂದೆ ಆದಂತಹ ಮಹಿಳಾ ಕೋಟಾದಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಒಂದು ಕೂಗು ಕೂಡ ಒಂದು ಕಡೆ ಬರ್ತಿದೆ. ಇದ್ರ ಜೊತೆಗೆ ಮಹಿಳಾ ಕೋಟದ ಜೊತೆಗೆ ಸಾಕಷ್ಟು ಅಸಮಾಧಾನಿತರು ಅಂದರೆ ಹಿರಿಯ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಅಸಮಾಧಾನಿತರು ಇರುವಂಥದ್ದು. ಸದ್ಯ ಈ ಒಂದು ಪ್ರತಿಭಟನೆಯಲ್ಲಿ ಏನು ಎಲ್ಲ ಪಾಲ್ಗೊಂಡಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಸ್ ಮೇಡಮ್, ಇವಾಗ ನೀವು ಒಂದು ಸಮುದಾಯಕ್ಕೆ ಏನೊಂದು ಪ್ರತಿಭಟನೆ ಮಾಡ್ತಿದ್ದೀರಾ, ಈ ಒಂದು ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಿಲ್ಲ ಅಂದ್ಬಿಟ್ಟು, ಏನು ನಿಮ್ಮ ಆಗ್ರಹ, ಸರ್ಕಾರಕ್ಕೆ ಏನು ನಿಮ್ಮ ಆಗ್ರಹ? ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಾವಿತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಬ್ರಾಹ್ಮಣರಿಗೆ ಈ ಸಲ ಕ್ಯಾಬಿನೆಟಲ್ಲಿ ಯಾವುದೇ ಒಂದು ಮಿನಿಸ್ಟರ್ನ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಸಲ ಆಗ್ರಹ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಸಾಮಾಜಿಕ ನ್ಯಾಯವನ್ನಾದರೂ ಪರಿಗಣಿಸಿ ನೀವು ಬ್ರಾಹ್ಮಣರಿಗೆ ಒಂದು ಸೀಟ್, ಯಾಕಂದರೆ ನಮ್ಮಲ್ಲಿ 3 ಶಾಸಕರಿದ್ದಾರೆ. ಹಾಗಾಗಿ ಯಾರೊಬ್ಬರಿಗಾದರೂ ನೀವು ಈ ಸ್ಥಾನವನ್ನು ಕೊಡಬೇಕು ಕ್ಯಾಬಿನೆಟ್ ದರ್ಜೆಯಲ್ಲಿ ಅಂತ ನಾನು ಕೇಳ್ತಾ ಇರೋದು. ಈಗ ಸದ್ಯ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಕೊಟ್ಟಿಲ್ಲ, ಆದರೆ ಇನ್ನು ಮುಂದೆನೂ ಕೂಡ ಇವಾಗ ನೀವು ಹೋರಾಟ ಮಾಡ್ತಿದ್ದಾರೆ, ಇದಕ್ಕೆ ಫಲವಾಗಿ ಏನಾದರೂ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಮುಂದಿನ ನಡೆ ಏನು ನಿಮ್ಮದು? ಮುಂದಿನ ನಡೆ ಇವತ್ತು ನಾವು ಇವಾಗ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸಹ ಇಲ್ಲಿ ಸಂಘದ ಅಧ್ಯಕ್ಷರಾಗಿರ್ಬೋದು ಮತ್ತು ಸಮುದಾಯದವರೆಲ್ಲರೂ ಸೇರಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಕೊಡಲೇ ಇಲ್ಲ ಅಂತಂದಾಗ ನಾವು ಜಿಲ್ಲಾದ್ಯಂತ ಹೋರಾಟವನ್ನು ಉಗ್ರವಾಗಿ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಎಸ್, ಇದು ಏನೊಂದು ಅವರ ಆಕ್ರೋಶವಾಗಿರುವಂಥದ್ದು. ಯಾಕಂದರೆ ಏನು ಈವರೆಗೆ ನಮ್ಮ ಸಚಿವ ಸ್ಥಾನ ಅಂದರೆ ನಮ್ಮ ಶಾಸಕರಿದ್ದಾರೆ, 3 ಜನ ಹಿರಿಯ ಶಾಸಕರಿದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅವರಿಗೆ ಒಬ್ರಿಗಾದರೂ ಕೊಡಬೇಕು, ಇಲ್ಲ ಅಂದರೆ ಇದು ಮುಂದಿನ ಹಂತದ ಹೋರಾಟವನ್ನು ನಾವು ಜಿಲ್ಲಾದ್ಯಂತ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.